ನಮಸ್ತೆ ರೈತ ಬಾಂಧವರೇ, ನಾವಿವತ್ತು ಬೆನಕನಹಳ್ಳಿ ಗ್ರಾಮದಲ್ಲಿದ್ದೀವಿ. ತುಂಬ ದಿವಸಗಳಿಂದ ನಾನು ಅಂದ್ಕೊಳ್ತಾ ಇದ್ದೆ ನಿಮಗೆ ಒಬ್ಬ ಉತ್ತಮ ಕಾಳುಮೆಣಸು ಕೃಷಿಕರನ್ನ, ಅದು ಅಡಿಕೆ ಬೆಳೆಯಲ್ಲಿ ಉತ್ತಮ ಇಳುವರಿಯನ್ನು ತೆಗೆದುಕೊಂಡು ಇಡೀ ಗ್ರಾಮಕ್ಕೆ ಮಾದರಿಯಾಗಿರ್ತಕ್ಕಂಥ ಒಬ್ಬ ರೈತರನ್ನ ನಾನು ನಿಮಗೆ ತೋರಿಸ್ಬೇಕಾಗಿತ್ತು. ಸೊ ಅವ್ರು ಪರಿಚಯ ಮಾಡ್ಕೊಡ್ತೀನಿ, ಚಂದ್ರಣ್ಣ ಅಂತೇಳಿ. ಇವರು ಸ್ವತಃ ಬೆನಕನಹಳ್ಳಿ ಗ್ರಾಮದವರು. ಮೊದಲು ಅಲ್ಲಿ ಬರೀ 30 ಬಳ್ಳಿನ ಮಾಡಿ, ಒಂದು ಬಳ್ಳಿನಲ್ಲಿ ನಿಮಗೆ 10 ರಿಂದ 11 kg ಒಣ ಕಾಳುಮೆಣಸನ್ನ ಒಂದೊಂದು ಬಳ್ಳಿನಲ್ಲಿ ತೆಗೆದಿರ್ತಕ್ಕಂಥ ರೈತರು. ಈಗ ಮತ್ತೆ ಇನ್ನೊಂದು ಹೊಸ ತೋಟ ಇದೆ, ಇದು ಬರೀ 4 ವರ್ಷದ ಬಳ್ಳಿಗಳಿದು. ಈ ಬಳ್ಳಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ನೀವು ನೋಡ್ಬೋದು. ಈಗ ಆಲ್ರೆಡಿ ಎಷ್ಟೊಂದು ಎತ್ತರ ಹೋಗಿದೆ, ಜೊತೆಗೆ ಎಷ್ಟು ದಪ್ಪ ಹರಡ್ಕೊಂಡಿದೆ ನೋಡ್ರಿ. ಇವರು ತಮ್ಮದೇ ಆದಂಥ ಕೆಲವೊಂದು ಟೆಕ್ನಾಲಜಿಗಳನ್ನ ಬಳಸ್ತಾರೆ, ಜೊತೆಗೆ ಕಾಫಿ ಹಾಕಿದ್ದಾರೆ. ಇದು ತೋಟ ಪೂರ್ತಿ ಹಾಳಾಗಿರ್ತಕ್ಕಂಥ ತೋಟ. ಬಸಿಗಾಲುವೆಗಳು ಮಾಡಿಕೊಂಡು, ಬಸಿಗಾಲುವೆ ತುಂಬಾನೇ ಒಳ್ಳೆ ಕೆಲಸ ಮಾಡಿದೆ ಅಂತ ಹೇಳ್ತಾರೆ. ಬಸಿಗಾಲುವೆ ಮೂಲಕ ಸಿಕ್ಕಾಪಟ್ಟೆ ಒಳ್ಳೆ ತೋಟವನ್ನು ಮೇಂಟೈನ್ ಮಾಡ್ತಾ ಇದ್ದಾರೆ. ಅಡಿಕೆ ಹಿಂಗಾರನು ಕೂಡ ಈಗ ಆಲ್ರೆಡಿ 3-4 ಹಿಂಗಾರಗಳಿದೆ, ತುಂಬ ಚೆನ್ನಾಗಿದೆ. ಚಂದ್ರಣ್ಣ, ತಾವು ತಮ್ಮ ಪರಿಚಯ ಮಾಡಿಕೊಂಡು, ಪ್ಲಸ್ ನಮಗೆ ಏನೇನು ಮಾಡ್ತಿದ್ದೀರಿ, ಕಾಳುಮೆಣಸು ಯಾಕೆ ಮಾಡಬೇಕು, ಕಾಳುಮೆಣಸು ಮಾಡೋದ್ರಿಂದ ಏನು ಲಾಭ ಇದೆ, ಬರೀ ಅಡಿಕೆ ಮಾಡೋಂಥ ರೈತರಿಗೆ ಏನು ಹೇಳ್ತೀವಿ? ಅಡಿಕೆ ಮಾಡೋದ್ರಿಂದ ಏನು ಉಪಯೋಗ ಇಲ್ಲ. ಅಡಿಕೆ ಏನು ಉಪಬೆಳೆ ಮಾಡ್ಕೋಬೇಕು ಹೊರತು ಇವತ್ತು ನಾವು ಇದ್ರ ಬೆಳೆ ಅಂತ ತಗೊಳಂಗಿಲ್ಲ. ಈಗ ನಾವು ಏನೇ ಮಾಡಿದ್ರು ಈ ಒಳ ಬೆಳೆಗಳು ಏನು ಬೆಳಿತಾವಲ್ಲ, ಕಾಫಿ, ಕಾಳುಮೆಣಸು, ಇದೇ ನಮಗೆ ಲಾಭದಾಯಕ. ಯಾಕೆಂದ್ರೆ ಅಡಿಕೆ ಒಂದು ಮರಕ್ಕೆ 2.5 kg 2 kg ಬರೋಕ್ಕೆ ಸಾಧ್ಯತೆ ಅಷ್ಟೇ. ಈಗಿನ ಬೆಳೆ ಇದರಲ್ಲಿ ಇವ ರೋಗಗಳು ಅವೆಲ್ಲ ಲೆಕ್ಕ ಹಾಕಿದ್ರೆ 1.5 ರಿಂದ 2 kg ಅವರೇಜ್ ಬರ್ತದೆ. ಕಾಳುಮೆಣಸು ಸರಿಯಾಗಿ ಬೆಳೆದ್ರೆ 10 kg ಕಾಳುಮೆಣಸು ಬೆಳಿಬೋದು ಒಂದು ಬಳ್ಳಿ ಒಳಗೆ, ಒಂದು ಮರಕ್ಕೆ. ಅಲ್ಲಿಗೆ 7,000 ರೂಪಾಯಿ ದುಡಿಮೆ ಮಾಡ್ಬೋದು ಒಂದು ಮರಕ್ಕೆ. ಬೇಡ, ಅದು ಅಷ್ಟು ಬರಲಿಲ್ಲ, ಬರೀ 5 kg ಬಂದರೂ 3,000 3,500 ರೂಪಾಯಿ ದುಡಿಮೆ ಬರುತ್ತೆ ನಮಗೆ ಒಂದು ಮರಕ್ಕೆ. ಈಗ 2 kg ಅಡಿಕೆ ಬರುತ್ತೆ. 4 ವರ್ಷದ ಬಳ್ಳಿನಲ್ಲಿ ಈಗ ಎಷ್ಟು ಬರ್ತಾ ಇದೆ? 4 ವರ್ಷ ಬಳ್ಳಿಯಲ್ಲಿ ಈಗ 2 kg 1.5 ರಿಂದ 2 kg ಅವರೇಜ್ ಬರ್ತಾ ಇದೆ. 5-6ನೇ ವರ್ಷಕ್ಕೆ 5 kg ಮೇಲ್ ಬರುತ್ತದೆ. ಈಗ ಅದರಿಂದ ಇದರಲ್ಲಿ ಕಾಫಿ ಕಾಳುಮೆಣಸಲ್ಲಿ ಲಾಭ ಇರ್ತಕ್ಕಂಥವಷ್ಟು ಅಡಿಕೆ ಒಳಗೆ ಇಲ್ಲ ಅಂತ ನನ್ನ ಅನಿಸಿಕೆ ಇವತ್ತಿನ ಕಾಲಮಾನದಲ್ಲಿ. ಯಾಕೆಂದರೆ ಕಾಳುಮೆಣಸು ಹೈಯೆಸ್ಟ್ ರೇಟ್ ಇದೆ. ಈಗ ಅಡಿಕೆ ಯಾವಾಗಲೂ 50,000 45,000 55,000 ಬರ್ತಾ ಇದೆ. ಕಾಳುಮೆಣಸು ನಾನು ಬೆಳೆಯೋಕೆ ಹಚ್ಚಿಗೆ 20 ವರ್ಷ ಆಯಿತು. ಇವತ್ತಿನವರೆಗೂ ಕಾಳುಮೆಣಸು 60,000 ಬಂದಿಲ್ಲ. 65 ರಿಂದ 70,000 72 80 ತನಕ ಹೋಗಿದೆ. ಅದರಿಂದ ಎಲ್ಲ ರೈತರು ಕಾಳುಮೆಣಸನ್ನು ಟ್ರಂಚ್ ಮಾಡಿ ಮಾಡಬೇಕು. ಟ್ರಂಚ್ ಮಾಡಿದ್ರೆ ಮಾತ್ರ ಅವ್ರು ಕಾಳುಮೆಣಸು ಬೆಳೆಯೋಕ್ಕೆ ಸಾಧ್ಯತೆ ಐತಿ. ಇಲ್ಲಾಂದರೆ ಇಲ್ಲವಾದ ರೋಗಗಳು. ಆಮೇಲೆ ಡ್ರಿಪ್ ಮಾಡಬೇಕು. ನೀರು ಜಾಸ್ತಿ ಐತಿ ಅಂತ ನೀರು ಜಾಸ್ತಿ ಕೊಡೋದು ಬೇಡ. ನೀರು ಆದಷ್ಟು 10 ದಿನಕ್ಕೆ 12 ದಿನಕ್ಕೆ 15 ದಿನಕ್ಕೆ ಆ ಭೂಮಿಗೆ ಅನುಗುಣವಾಗಿ. ಅವ್ರು ಹೇಳೋ ಮಾತು ಪಾಯಿಂಟ್ ಅನ್ನು ಅರ್ಥ ಮಾಡ್ಕೊಳ್ಳಿ. ಒಂದು ಬಸಿಗಾಲುವೆ ಇರಬೇಕು, ಎರಡನೇದು ಡ್ರಿಪ್ ಲೈನ್ ಇರಬೇಕು. ನೀವು ನೀರಿದೆ ಅಂತ ಹಾಯಿ ನೀರು ಅಥವಾ ಈಗ ಒಂದು ದಿನಕ್ಕೆ 6 ಗಂಟೆ ಕರೆಂಟ್ ಕೊಡ್ತಾನೆ ಅಂದರೆ ವಾರಕ್ಕೆ 3 ಗಂಟೆ ನೀರು ಕೊಡ್ಬೇಕಷ್ಟೇ. ಅದಕ್ಕೆ ಆ ಬಳ್ಳಿ ಎಷ್ಟು ನೆನೀತದೋ ಅಷ್ಟೇ. ಶೀತದ ನೆಲಗಳಿಗೆ, ಡ್ರೈ ನೆಲಗಳಿಗೆ 10 ದಿನಕ್ಕೆ ಒಂದು ನೀರು ಕೊಡಲಿ, ಸಮಸ್ಯೆ ಇಲ್ಲ. ಭೂಮಿ ಪೂರ ನೆನಿಬೇಕು ಅಂತ ಏನಿಲ್ಲ. ಅಡಿಕೆ ಗಿಡ ಸುತ್ತಲ 1.5 ಅಡಿ ನೆನ್ಕೊಂಡ್ರೆ ಅಡಿಕೆಗೆ ಸಾಕು ನೀರು. ಎಷ್ಟು ಬೇರೆ ಒಣಗಿ ನೀರು ಕುಡಿಯುತ್ತೋ ಅಷ್ಟು ಇಳುವರಿ ಅಡಿಕೆನೂ ಬರುತ್ತೆ, ಕಾಳುಮೆಣಸು ಬರುತ್ತೆ ಅಂತ ನನ್ನ ಅನಿಸಿಕೆ. ತೋಟ ತೋರಿಸ್ತಾ ಹಂಗೆ ಮಾತಾಡಿ. ಏನೇನು ಹಾಕಿದ್ರಿ ಈಗ? ಕಾಳುಮೆಣಸು ಹಾಕಿದ್ದೀವಿ, ಕಾಫಿ ಹಾಕಿದ್ದೀವಿ, ಏಲಕ್ಕಿ ಮಾಡಿದ್ವಿ. ಅದೇನೋ ಸಸಿ ಸುಮಾರು ಬಂತು, ಏನು ಅಂತ ಗೊತ್ತಿಲ್ಲ. ಏಲಕ್ಕಿ ಸ್ವಲ್ಪ ಸೂಕ್ಷ್ಮ ಬೆಳೆ. ನಾನು ಏಲಕ್ಕಿ ರೆಕಮೆಂಡ್ ಮಾಡಲ್ಲ, ಏಲಕ್ಕಿ ಮಾಡಿ ಅಂತ. ಏಲಕ್ಕಿ ಮಾಡಿದ್ವಿ, ಅದನ್ನು ನಾನು ಯಾವುದು ಮಾಡ್ಬೇಕು ಅಂತ ನಾನು ಯಾವುದನ್ನು ಬಿಟ್ಟಿಲ್ಲ ನಾನು. ಈಗ ಇದಕ್ಕೆ ಏನಪ್ಪ ಸೊರಗ ರೋಗ ಒಂದು ಬರೋದ್ರಿಂದ ಸೊರಗ ರೋಗ ನಾವು ಆದಷ್ಟು ಬೇಗ ಕಂಟ್ರೋಲ್ ಮಾಡ್ಕೋಬೇಕಷ್ಟೆ. ಕಂಟ್ರೋಲ್ ಮಾಡ್ಕೊಂಡ್ರೆ ನಮ್ಗೆ ಯಾವತ್ತೂ ಇದರಿಂದ ಲಾಸ್ ಇಲ್ಲ. 1 ಎಕರೆ ಒಳಗೆ ಜೀವನ ನಡೆಸಬಹುದು, ಅಷ್ಟು ಪ್ರಾಫಿಟ್ ಐತಿ ಕಾಳುಮೆಣಸು. ಸೈಜ್ ನೋಡ್ರಿ, ಕಾಳುಮೆಣಸು ಸೈಜ್ ಹೇಗಿದೆ ಇವರು. ಇನ್ನೂ ಬಲ್ತಿಲ್ಲ, ಇದು ಬಲ್ತ್ ಮೇಲೆ ಹಾರ್ವೆಸ್ಟ್ ಮಾಡ್ತಾರೆ. ಇದರಲ್ಲಿ 1 ಅಥವಾ 2 ಕಾಳು ಕೆಂಪು ಆಗ್ತಿದ್ದಂಗೆ ಹಾರ್ವೆಸ್ಟ್ ಮಾಡ್ತಾರೆ. 2 ರಿಂದ 3 ಕಾಳು ಹಣ್ಣು ಆಗಲೇಬೇಕು, ಅವಾಗ ಅದನ್ನು ನಾವು ಕಟಾವು ಮಾಡಬೇಕು. ಇಲ್ಲ ಅಂದರೆ ಅದು ಎಳಬ್ ಬರುತ್ತೆ. ಈ ರೀತಿ ಹಣ್ಣಾಗಿರ್ಬೇಕು 1 ರಿಂದ 2 ಕಾಳು, ಆಗ ಅದು ತೂಕಕ್ಕೆ ನಮಗೆ ಲಾಭ ಬರುತ್ತೆ. ಇದರಿಂದ ಇಲ್ಲದೆ ಹೋದರೆ ಜೋಳ ಆಗುತ್ತೆ. ಇವರು ಹೆಂಗೆ ಅಂತ ಹೇಳಿದ್ರೆ, ನಾನು ನೋಡ್ದಂಗೆ ನಮ್ಮ ಬೆನಕನಹಳ್ಳಿ ಗ್ರಾಮದಲ್ಲಿ ಇವರೊಬ್ಬರು ಮಾದರಿಯಾಗಿ ಸರಿಸುಮಾರು ಈಗ ಒಂದು 20-25 ಜನ ರೈತರು ಇವ್ರನ್ನ ನೋಡ್ಕೊಂಡು ಇವ್ರೊಟ್ಟಿಗೆ ಇನ್ನು ಕೆಲವೊಬ್ಬರು ರೈತರು ಇವ್ರ ಜೊತೆ ರೈತರು ನಮ್ಮನ್ನು ಸಂದರ್ಶನ ಮಾಡಿ ನಮ್ಮ ಇದನ್ನ ತಗೊಂಡು ಮಾಹಿತಿ ತಗೊಂಡು ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ಮಾಹಿತಿ ಕೊಡ್ತಾ ಇದ್ದೀವಿ, ಈ ರೀತಿ ಮಾಡ್ರಿ ಅಂತ ಹೇಳಿ. ಎಲ್ಲರೂ ಖುಷಿಯಿಂದ ಕಾಳುಮೆಣಸು, ಕಾಫಿ, ಉಪಬೆಳೆಗಳನ್ನು ಬೆಳೀರಿ. ಅದರಿಂದ ಒಳ್ಳೆ ಲಾಭದಾಯಕ ಐತಿ ಅಂತ ನನ್ನ ಒಂದು ಅನುಭವ. ಅಣ್ಣ, ತಾವು ಬರ್ರಿ.